ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನನೇ ಒಂದು ರೀತಿಯ ಕುರುಕ್ಷೇತ್ರ ಅಲ್ವಾ? ನಾವು ಅರ್ಜುನನ್ ಥರ ಬಾಹ್ಯ ಶತ್ರುಗಳ ಜೊತೆಗೆ ಹೋರಾಟ ಮಾಡಲಿಲ್ಲ ಅಂದರೂ ಕೂಡ ನಾವು ಬೇರೆ ಕೆಲಸದಲ್ಲಿ ನಿರತರಾಗಿರಬೇಕಾದ್ರೆ ಅರ್ಜುನ ಯಾವ ರೀತಿ ಧರ್ಮ ಸಂಕಟಕ್ಕೆ ಒಳಗಾದ್ನೋ, ಅವನು ಯಾವ ರೀತಿ ನೋವನ್ನು ಪಟ್ನೋ, ಯಾವ ರೀತಿ ಗೊಂದಲಕ್ಕೆ ಒಳಗಾದ್ನೋ, ಅದೆಲ್ಲ ರೀತಿಯಲ್ಲೂ ಕೂಡ ನಾವು ಆ ನೋವನ್ನು ಅನುಭವಿಸಿರ್ತೀವಿ, ಹಾಗೆ ಅನುಭವಿಸ್ತೀವಿ ಕೂಡ. ಬಿಕಾಸ್ ದಟ್ಸ್ ವಾಟ್ ಲೈಫ್. ಸೊ ಆ ಎಲ್ಲ ನೋವು, ಹತಾಶೆ, ಧರ್ಮ ಸಂಕಟ ಇದೆಲ್ಲದರಿಂದನೂ ಕೂಡ ದೂರ ಬರಬೇಕು ಅಂದರೆ ನಾವು ಭಗವಂತನ ಜೊತೆಗೆ ನಮ್ಮ ಸಂಬಂಧನ ಗಟ್ಟಿ ಮಾಡ್ಕೋಬೇಕು. ಶ್ರೀಕೃಷ್ಣ ಅರ್ಜುನನ ಸಾರಥಿ ಮಾತ್ರ ಆಗಿರಲಿಲ್ಲ, ನಮ್ಮ ಸಕಲ ಜೀವರಾಶಿಗಳ ಸಾರಥಿ ಶ್ರೀಕೃಷ್ಣ. ಸೊ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳಿದ್ದಾವೆ, ಹೌದಲ್ವಾ? ಸೊ ನಾವು ನಮ್ಮ ಕೃಷ್ಣನನ್ನು ನಂಬಿ ನಮ್ಮ ಜೀವನದ ರಥವನ್ನು ನಡೆಸಿದ್ರೆ ಖಂಡಿತವಾಗ್ಲೂ ನಾವು ಸೋಲೋ ಮಾತಿಲ್ಲ. ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ನಮ್ಮ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಗಳು, ನಮ್ಮ ಕಷ್ಟ, ನೋವು, ಹತಾಶೆ ಅಂತ ನಾವು ಕತ್ಲಲ್ಲಿ ಇರ್ತೀವಿ. ಕೃಷ್ಣ ಏನು ಮಾಡ್ತಾನೆ ಅಂದರೆ ಜ್ಞಾನದ ಬೆಳಕನ್ನು ನಮ್ಮ ಹತ್ರ ತೊಗೊಂಬಂದು ನಮ್ಮ ಸುತ್ತಮುತ್ತ ಕಷ್ಟ, ನೋವು, ದುಃಖ ಅದೇನಿರುತ್ತಲ್ಲ ಅದನ್ನೆಲ್ಲ ದೂರ ಮಾಡ್ತಾನೆ. ಸೊ ಜ್ಞಾನದ ಮೂಲಕ ಅವನ ಜೊತೆಗೆ ಅವನ ಸನಿಹದಲ್ಲಿ ನಮ್ಮನ್ನು ಇರಿಸ್ಕೊತಾನೆ. ಸೊ ಯಾವ ರೀತಿ ಹೇಳ್ಬೋದು ಅಂದರೆ ಇದನ್ನು, ಅವನ ಜೊತೆಗೆ ನಾವು ಇದ್ದೀವಿ ಅಂದರೆ ನಮಗೆ ಯಾವುದೇ ಥರ ಕಷ್ಟ ಆಗಿರ್ಬೋದು, ನೋವಾಗಿರ್ಬೋದು, ಯಾವುದೇ ನೆಗೆಟಿವ್ ಥಿಂಕ್ ಆಗಿರ್ಬೋದು, ನೆಗೆಟಿವ್ ಎನರ್ಜಿನೇ ನಮ್ಮ ಹತ್ರ ಸೊಲ್ಲೋದಿಲ್ಲ. ಒಂದು ರೀತಿಯ ಪರಮಾನಂದನ ನಾವು ಅನುಭವಿಸ್ತೀವಿ. ಶ್ರೀಕೃಷ್ಣ ಇಡೀ ಮಾನವ ಕುಲಕ್ಕೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಕೊಟ್ಟಂಥ ಭರವಸೆ ಏನು ಅಂದರೆ ಅದೇ ಶ್ರೀಮದ್ ಭಗವದ್ಗೀತಾ. ಇನ್ಮೇಲೆ ಇದರ ಪಠಣನ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತೀರೋ ಅನ್ನೋ ನಂಬಿಕೆ ನನಗಿದೆ. ಭಗವದ್ಗೀತೆ ಎಷ್ಟು ಕಲಿತೀರೋ ನೀವು ಅಷ್ಟು ಮುಂದೆ ಹೋಗ್ತೀರಾ. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ನಾವು ಆ್ಯಂಗ್ಸೈಟಿ, ಡಿಪ್ರೆಷನ್ನಲ್ಲಿ ಇರ್ತೀವಿ ಅಲ್ವಾ? ಸೊ ಅದೆಲ್ಲದರಿಂದನೂ ಕೂಡ ದೂರ ಹೋಗಬೇಕು. ಒಂದು ರೀತಿಯ ಶಾಂತಿ ನಮ್ಮ ಮನಸ್ಸಲ್ಲಿ ಇರಬೇಕು ಅಂದರೆ ದೇವರ ಪಠನೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ದೇವರನ್ನು ದೇವಸ್ಥಾನದಲ್ಲೇ ಹುಡುಕಬೇಕು ಅಂತೇನಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ದೇಹನೇ ದೇವರಲ್ಲ. ಸೊ ನೀವು ಎಲ್ಲೇ ಇದ್ದರೂ ನಿಮ್ಮ ಮನಸ್ಸಲ್ಲಿ ದೇವರನ್ನು ಇಟ್ಕೊಳ್ಳಿ. ಆವಾಗ ದೇವರು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಇರ್ತಾನೆ. ಹಾಗೆ ಕಷ್ಟ ಏನಾರು ಅಂತ ಬಂದಾಗ ಅವನೇ ನಿಮಗೆ ಶಕ್ತಿನ ಕೊಡ್ತಾನೆ. ಗೊತ್ತಾಯ್ತಾ? ಶ್ಲೋಕಗಳನ್ನು ಓದೋದ್ರಿಂದ ನಮ್ಮ ಮೈಂಡ್ ಎಷ್ಟು ಖುಷಿಯಾಗಿರುತ್ತೆ, ನಮ್ಮ ಮನಸ್ಸು ಎಷ್ಟು ಹ್ಯಾಪಿ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನಾವು ತಿಳ್ಕೊತೀವಿ ಇದರಿಂದ. ಹಾಗಿದ್ರೆ ನೀವು ಕೂಡ ನನ್ನ ಜೊತೆಗೆ ಭಗವದ್ಗೀತೆ ಪಠಣನ ಶುರು ಮಾಡ್ತೀರಾ ಅಂತ ಅನ್ಕೋತೀನಿ. ನಾನು ನಿಮಗೋಸ್ಕರ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕಲ್ತಂಗಾಗುತ್ತೆ, ನಿಮಗೂ ಕೂಡ ಕಲಿಸ್ಕೊಟ್ಟಾಗುತ್ತೆ. ಸೊ ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಶ್ರೀಮದ್ ಭಗವದ್ಗೀತೆನ ಓದೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾವು ಯಾವುದಾದ್ರೂ ಒಂದು ವಿಷಯನ ಕಲಿತಾ ಇದ್ದೀವಿ ಅಂದರೆ ಆ ವಿಷಯ ಕಲಿಯೋದ್ರಿಂದ ನಮಗೇನು ಉಪಯೋಗ ಅನ್ನೋದನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಬರೀ ಭಗವದ್ಗೀತೆ ಕಲಿತಾ ಇದ್ದೀನಿ ಅಷ್ಟೇ, ಅದರಿಂದ ಏನು ಉಪಯೋಗ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಾನು ನಿಮಗೆ ಚಾನ್ಸ್ ಕೊಡೋದಿಲ್ಲ, ಸರಿನಾ? ಸೊ ಅದರಿಂದ ಏನು ಉಪಯೋಗ ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಶ್ಲೋಕ ಹಾಗೆ ಅದರ ಅರ್ಥ ಎರಡನ್ನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಮೊದಲನೆಯ ಅಧ್ಯಾಯ, ಅರ್ಜುನ ವಿಷಾದ ಯೋಗೋ ನಾಮ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಧರ್ಮಕ್ಷೇತ್ರ ಆಗಿರೋ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೋಬೇಕು. ಸೊ ಹಾಗಾಗಿ ಆ ಕ್ಯೂರಿಯಾಸಿಟಿಯಿಂದ ಸಂಜಯನನ್ನು ಕರೆದು ಧರ್ಮಕ್ಷೇತ್ರ ಆಗಿರೋ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡಬೇಕು ಅಂತಿದ್ದಾರೆ, ಅವರಿಬ್ಬರ ಮಧ್ಯೆ ಏನಾಗ್ತಾ ಇದೆ ಅಂತ ನನಗೆ ತಿಳಿಸು ಅಂತ ಕೇಳ್ತಾನೆ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಇದಾಗಿತ್ತು ಇವತ್ತಿನ ಶ್ಲೋಕಾರ್ಥ. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವದ್ಗೀತೆನ ಎಲ್ಲರೂ ಸೇರಿ ಒಟ್ಟಿಗೆ ಕಲಿಯೋಣ, ಹಾಗೆ ಒಟ್ಟಿಗೆ ಬೆಳೆಯೋಣ. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೈ ಶ್ರೀರಾಮ್.